ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಕನ್ನಡದ ಮೇರು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನೇ ಪಡೆದುಕೊಳ್ತಾ ಇರೋದನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಪ್ರತಿನಿತ್ಯ ಕೇಳ್ತಾ ಇದ್ದೀರಾ. ಹೆಮ್ಮೆಯ ಹೆಸರಾಂತ ನಟನ ವಿಚಾರದಲ್ಲೇ ಹೀಗಾದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಈಗಾಗಲೇ ಎಲ್ಲರ ಮನದಲ್ಲಿ ಪ್ರಶ್ನೆ ಆಗಿನೇ ಉಳಿದುಬಿಟ್ಟಿದೆ. ವಿಷ್ಣುವರ್ಧನ್ ಅವರು ದೈವಾಧೀನರಾದ ಸಮಯದಲ್ಲೇ ಸ್ಮಾರಕ ವಿಚಾರದ ಕುರಿತು ಅಂದಿನ ಸರ್ಕಾರ ಉತ್ತಮ ನಿರ್ಧಾರವನ್ನು ಕೈಗೊಂಡಿದ್ರೆ ಇಂಥ ಗೊಂದಲ ಸೃಷ್ಟಿ ಆಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಈಗಾಗಲೇ ಕೇಳ್ಬಿಟ್ಟಿದ್ದೀವಿ. ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ತನ್ನ ವಶಕ್ಕೆ ಪಡೆಯುವಂತಹ ನಿರ್ಧಾರದ ಬೆನ್ನಲ್ಲೇ ಗೀತಾ ಬಾಲಿ ನೀಡಿರುವಂತಹ ಈ ಒಂದು ಹೇಳಿಕೆ ಸ್ಮಾರಕ ವಿವಾದ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಬಾಲಕೃಷ್ಣ ಅವರ ಮಗಳು ಗೀತಾ ಬಾಲಿ ಹೇಳಿದಾದ್ರೂ ಏನು? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಅದು ಯಾರು ಮಾಡಿದ ತಪ್ಪು, ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ. ಭೂಮಿ ವಾಪಸ್ ಪಡೆಯೋ ಹಕ್ಕು ಸರ್ಕಾರಕ್ಕಿಲ್ಲ. ಏನೇನೋ ಸಂಚು ನಡೆಸಿ ಭೂಮಿ ವಶಕ್ಕೆ ಪಡೆಯೋ ಪ್ಲಾನ್. ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋಕೆ ನಾನು ರೆಡಿ. ಇನ್ನೊಂದು ಜೀವಕ್ಕೆ ಆಧಾರವಾದೆ. ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನ ವಾಪಸ್ ಪಡೆಯುವ ಹಕ್ಕು ಸರ್ಕಾರಕ್ಕಿಲ್ಲ. ಈಗಾಗಲೇ ಮಾರಾಟವಾಗಿರುವ 10 ಎಕರೆ ಜಾಗದಲ್ಲಿ ಸರ್ಕಾರದ ಕೈವಾಡ ಇದೆ. 2003ರಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗೀತಾ ಬಾಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗವನ್ನ ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ಇತ್ತೀಚೆಗಷ್ಟೇ ಅರಣ್ಯಾಧಿಕಾರಿ ಬೆಂಗಳೂರು ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ರು. ಅದು ವೈರಲ್ ಆದ್ಮೇಲೆ ದಿವಂಗತ ನಟ ಬಾಲಕೃಷ್ಣ ಪುತ್ರಿ ಗೀತಾ ಬಾಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಸರ್ಕಾರ ಅಥವಾ ಅರಣ್ಯ ಇಲಾಖೆ ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಯಾವುದೇ ಕಾನೂನುಬದ್ಧ ಹಕ್ಕು ಹೊಂದಿಲ್ಲ ಅಂತ ಗೀತಾ ಬಾಲಿ ಹೇಳಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಿದ ನಂತರ ನಮ್ಮ ತಂದೆಯ ಅಭಿಮಾನ್ ಸ್ಟುಡಿಯೋಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಹಲವಾರು ವದಂತಿಗಳು ಹರಡುತ್ತಿವೆ. ಅರಣ್ಯ ಇಲಾಖೆಗೆ 10 ಎಕರೆ ವಿಸ್ತೀರ್ಣದ ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನ ಸರ್ಕಾರ ಮರಳಿ ಸ್ವಾಧೀನಪಡಿಸಿಕೊಳ್ಳಲು ನಿರ್ದೇಶಿಸಿರುವ ಸಂಗತಿ ಆಘಾತಕಾರಿಯಾಗಿದೆ. ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿಗಳಿಗೆ ಅರಣ್ಯಾಧಿಕಾರಿ ಪತ್ರ ಬರೆದಿದ್ದಾರೆ. ಅಭಿಮಾನಿಗಳಿಂದ ಅದು ನನ್ನ ಗಮನಕ್ಕೆ ಬಂದಿದೆ. ಕಾರ್ತಿಕ್ 2 ಎಕರೆ ಮಾರಾಟ ಮಾಡಿದ್ದಾನೆ ಅಂತ ಪತ್ರದಲ್ಲಿದೆ. ಆದರೆ ನಿನ್ನೆಯಷ್ಟೇ ನಾನು ಇಸಿ ತೆಗೆಸಿದ್ದೇನೆ. ಇಸಿಯಲ್ಲಿ ಮಾರಾಟ ಆಗಿರುವ ಅಂಶ ಬಂದೇ ಇಲ್ಲ. ಇಲ್ಲಿ ಏನೇನೋ ಸಂಚು ನಡೆಯುತ್ತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಥವಾ ಅರಣ್ಯ ಇಲಾಖೆ ಒಂದು ಅಡಿಯನ್ನು ತೆಗೆದುಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ಅಷ್ಟೆಲ್ಲ ತಪ್ಪುಗಳಾಗಿವೆ. 2003ರಲ್ಲಿ 4 ಮಂದಿಗೆ ಮಾರಾಟ ಮಾಡಲಾಗಿದೆ. 10 ಎಕರೆ ಮಾರಾಟ ಮಾಡೋದಕ್ಕೆ ಅಂದಿನ ಸರ್ಕಾರವೇ ಸಹಕಾರ ಕೊಟ್ಟಿದೆ. ಹೀಗಾಗಿದ್ಯಾಕೆ? ಇದನ್ನೆಲ್ಲ ನಾನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀನಿ ಎಂದಿದ್ದಾರೆ. ಈ ಜಾಗದಲ್ಲಿ ಮಾಲ್ ನಿರ್ಮಾಣ ಮಾಡುವಲ್ಲಿ ನನ್ನ ಯಾವುದೇ ಪಾತ್ರವಿಲ್ಲ. ಪ್ರಸ್ತುತ ಈ ಭೂಮಿಯು ತಂದೆ ಬಾಲಕೃಷ್ಣ ಅವರಿಗೆ ಮಂಜೂರಾಗಿದ್ದು ಈ ಬಗ್ಗೆ ನಮ್ಮಲ್ಲಿ ಪಹಣಿ ಕಂದಾಯ ದಾಖಲಾತಿಗಳಿವೆ. ಮುಖ್ಯವಾಗಿ ಈ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳುವ ಸಂವಿಧಾನಾತ್ಮಕ ಹಕ್ಕು ಸರ್ಕಾರಕ್ಕಾಗಲಿ ಅರಣ್ಯ ಇಲಾಖೆಗಾಗಲಿ ಇಲ್ಲ. ಜಾಗ ಮತ್ತೆ ವಶಕ್ಕೆ ಪಡೆಯೋದರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇನೆ. ನಮ್ಮ ತಂದೆಯ ಜಾಗ ಅವರ ಹೆಸರಿನಲ್ಲಿಯೇ ಉಳಿಯಬೇಕು. ಆ ಜಾಗವನ್ನು ಅಭಿವೃದ್ಧಿಪಡಿಸೋದ್ರೊಂದಿಗೆ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಮಾಡ್ತೇವೆ. ಜಾಗ ಮಾರಾಟಕ್ಕೆ ಆಗಿನ ಸರ್ಕಾರವೇ ಕೈ ಜೋಡಿಸಿತ್ತು. ನಾನು ಮಾರಾಟ ಮಾಡಿಕೊಂಡಿಲ್ಲ. ಅದು ಸರ್ಕಾರದ್ದೇ ಕೈವಾಡವಾಗಿದ್ದು 2003ರಲ್ಲಿ ಅವ್ಯವಹಾರ ನಡೆದಿದೆ ಎಂಬುದನ್ನ ಬಹಿರಂಗವಾಗಿ ಹೇಳುತ್ತೇನೆ ಅಂತ ಗೀತಾ ಬಾಲಿ ಗುಡುಗಿದ್ದಾರೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಏನೇ ಹೇಳಿ ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಚಿತ್ರಗಳನ್ನು ನೀಡೋ ಮೂಲಕ ಪ್ರೇಕ್ಷಕರನ್ನ ರಂಜಿಸಿ ಸಾಹಸ ಸಿಂಹ ಅಂತಾನೆ ಬಿರುದು ಪಡ್ಕೊಂಡಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ಸುಖಾಂತ್ಯ ಪಡೆಯದೆ ಮತ್ತಷ್ಟು ಗೊಂದಲಕ್ಕೆ ಸಿಲುಕ್ತಾ ಇರೋದು ಬೇಸರ ಸಂಗತಿ ಅಂತಲೇ ಹೇಳಬಹುದು. ಒಟ್ಟಾರೆ ಮುಂದಿನ ದಿನದಲ್ಲಿ ಸ್ಮಾರಕ ವಿಚಾರ ಬಗೆಹರಿಯುತ್ತಾ ಅಥವಾ ಇದೇ ರೀತಿ ಸಮಸ್ಯೆಗಳಲ್ಲೇ ಸಿಲುಕಿಕೊಂಡಿರುತ್ತಾ ಎಂಬುದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತಷ್ಟು ಇಂತಹದ್ದೇ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.